ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅತ್ತೆ ಮನೆಗೆ ಖಂಡಿತವಾಗ್ಲೂ ಹೋಗಲ್ಲ. ಒಳಗ್ ಬರಬಹುದಾ? ದಾರಿ ತಪ್ಪಿ ನಮ್ಮನೆಗ್ ಬಂದ್ಯಾ ಕಾವೇರಿ? ಇಲ್ಲಾಂದ್ರೆ ಯಜಮಾನ್ರ ಪರವಾಗಿ ಏನಾದ್ರೂ ಹೇಳಕ್ ಬಂದಿದ್ಯಾ? ಹಾಗೇನಾದ್ರೂ ಇದ್ರೆ ಹಾಗೆ ವಾಪಸ್ ಹೋಗು. ಇಲ್ ನೋಡಿ, ನನಗೇನ್ ನಿಮ್ ಮನೆಗ್ ಬರೋ ಅವಶ್ಯಕತೆ ಇಲ್ಲ. ಕೇಳದಿದ್ರು ನಿಮಗ್ ಒಳ್ಳೇದ್ ಮಾಡೋಣ ಅಂತ ಬಂದೆ. ಬೇಡ ಅಂದ್ರೆ ವಾಪಸ್ ಹೋಗ್ತೀನಿ. ಕಾವೇರಿ ಅವ್ರೆ, ನೀವೇನ್ ಹೇಳ್ಬೇಕು ಅನ್ಕೊಂಡಿದಿರೋ ಅದನ್ನ ಹೇಳ್ಬಿಟ್ಟು ಹೋಗಿ. ಬನ್ನಿ, ಒಳಗ್ ಬನ್ನಿ. ಒಳಗ್ ಯಾಕೆ? ವಿಷಯ ಏನು ಅಂತ ಅಲ್ಲಿಂದಾನೇ ಹೇಳ್ಬೋದಲ್ವಾ? ನೋಡಿ ಶಾಂತಮ್ಮ ಅವ್ರೆ, ನನಗ್ ಕೂಡ ನಮ್ ಸಾಲ ತೀರ್ಸಕ್ಕಾಗ್ದೇ ಇರೋ ಬಡವ್ರ ಮನೆಗ್ ಬರೋದು ನಿಜವಾಗ್ಲೂ ಇಷ್ಟ ಆಗಲ್ಲ. ಆದ್ರೆ ನಾನ್ ಹೀಗ್ ಬಾಗ್ಲಲ್ಲಿ ನಿಂತ್ ಮಾತಾಡಿದ್ರೆ ನಾನ್ ನಿಮ್ ಮನೆಗ್ ಬಂದಿರೋ ವಿಷಯ ನಮ್ ಮನೆಯವ್ರ ಕಿವಿಗ್ ಅಷ್ಟೇ ಅಲ್ಲ, ಊರವ್ರಿಗ್ ಕೂಡ ತಿಳಿಯತ್ತೆ. ಅವ್ರಿಗ್ ಇಷ್ಟ ಇಲ್ದ ಇದ್ದಾಗ ಬರ್ಬಾರ್ದಲ್ವಾ? ಅದಕ್ಕೆ ಒಳಗ್ ಬರ್ತೀನಿ ಎಂದಿದ್ದು. ನೀವ್ ಸ್ವಲ್ಪ ಬೇಗ ಹೇಳಿ, ನಮಗ್ ತಾಳ್ಮೆ ಕಡಿಮೆ ಆಗ್ತಾ ಇದೆ. ಮತ್ತೆ ಸಕ್ಕು ನಿಮ್ ಮನೆಗೆ ಏನಾದ್ರೂ ವಿಷಯ ಏನು ಅಂತ ಬೇಗ ಹೇಳಿ. ಹೇಳ್ತೀನಿ ಇರಿ, ಸುಮ್ನೆ ಗಾಬರಿ ಆಗ್ಬೇಡಿ. ನಾನ್ ಸಕ್ಕು ಮದ್ವೆ ಬಗ್ಗೆ ಮಾತಾಡೋಕ್ ಬಂದಿರೋದು. ಬಂದ್ರ ಯಜಮಾನ್ರೆ, ಇನ್ಮೇಲೆ ನೀವು ಆತಂಕ ಪಡೋ ಅವಶ್ಯಕತೆನೇ ಇಲ್ಲ. ಸಂತೆ ವಿಷಯ ಮರೆತು ಪ್ರಶಾಂತವಾಗಿರಿ. ಶಿವಪ್ಪ ಸಂತೆಯಲ್ಲಿರೋ ಒಡವೆ ವ್ಯಾಪಾರಿ ಹತ್ರ ಹೋಗಿಲ್ಲ. ಲೇ, ನಿನಗ್ ಬುದ್ಧಿ ಇದೆಯಾ ಇಲ್ವಾ? ಅದ್ಯಾಕೆ ನಕ್ಕ ಸಾಯ್ಬೇಡ. ಆ ಶಿವಪ್ಪ ಒಡವೆಗಳನ್ನ ತಗೊಂಡು ಬೇರೆ ಊರಿಗೆ ಹೋಗಿ ಮಾರಿರ್ಬಹುದು. ಹೋಗಿ ವಿಚಾರಿಸು. ತಕ್ಷಣ ನಾವೇನಾದ್ರೂ ವ್ಯವಸ್ಥೆ ಮಾಡ್ಬೇಕು. ಆ ಶಿವಪ್ಪನ್ ಕುಟುಂಬ ನನ್ ಸಾಲ ತೀರಿಸ್ತಿರೋ ಹಾಗೆ ಮಾಡ್ಬೇಕು. ಹೋಗು, ತಲೆ ಎಲ್ಲಾಡ್ಸೋದಲ್ಲ. ಹೊರಟೆ. ನೀನ್ ನಿಜವಾಗ್ಲೂ ಹಿಂಗ್ಸ? ಆ ದುಷ್ಟನ ಮೂರನೇ ಹೆಂಡ್ತಿ ತಾನೇ ನೀನು? ನಾಚಿಕೆ ಇಲ್ದೆ ಮದ್ವೆ ಪ್ರಸ್ತಾಪ ಮಾಡ್ತಿದ್ಯಾ? ನಮ್ ಯಜಮಾನ್ರು ಸಕ್ಕುನ ಮದ್ವೆ ಮಾಡ್ಕೋಬಾರ್ದು ಅಂತಾನೆ ನಾನ್ ಇಷ್ಟ ದೂರ ಬಂದಿರೋದು. ಏನು? ಹೌದು, ಈ ಮದ್ವೆ ನಡೆಯೋದು ನನ್ಗೂ ಇಷ್ಟ ಇಲ್ಲ. ನಮ್ ಯಜಮಾನ್ರು ತುಂಬಾ ಕೋಪದಲ್ಲಿದ್ದಾರೆ. ಅವ್ರ ಸಕ್ಕುನ ಮದ್ವೆ ಆಗದೆ ಇರ್ಬೇಕು ಅಂದ್ರೆ ನವಮಿ ಒಳಗೆ ನೀವು ಸಕ್ಕುಗೆ ಬೇರೆ ಸಂಬಂಧ ನೋಡಿ ಮದ್ವೆ ಮಾಡೋದು ಒಳ್ಳೇದು. ಸಕ್ಕುಗೆ ಬಂಗಾರದಂತ ಸಂಬಂಧ ನೋಡಿದೀನಿ. ಏನಂದ್ರೆ ಒಳಗ್ ಬನ್ನಿ. ಅಮ್ಮ, ಇಲ್ ನೋಡು ಶಿವಪ್ಪ, ಈಕೆ ಒಂದು ಉಪಾಯ ಹೇಳಿದ್ಲು. ಜಮೀನ್ದಾರ ಸಕ್ಕುನ್ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ದಾನಲ್ಲ, ಅದನ್ ತಡಿಯೋಕೆ ನವಮಿ ಒಳಗೆ ಸಕ್ಕುನ ಒಂದ್ ಒಳ್ಳೆ ಹುಡುಗನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಸಲಹೆ ಕೊಡ್ತಿದ್ದಾಳೆ. ಅದಕ್ಕೆ ಒಂದ್ ಸಂಬಂಧನ ಕೂಡ ನೋಡ್ಕೊಂಡ್ ಬಂದಿದ್ದಾಳೆ. ಸಂಬಂಧನ? ಬೇಡ, ನಮಗೆ ಮದ್ವೆ ಸಂಬಂಧ ಬೇಡ. ಸಂಬಂಧ ನೋಡಿರೋದು ಕಾವೇರಿ ಅಂತ ನೀನ್ ಬೇಡ ಅಂತಿದ್ಯಾ ಶಿವಪ್ಪ? ನೋಡಿ, ಈ ಸಂಬಂಧನ ನಾನು ನಿಮ್ಗೋಸ್ಕರ ಹುಡ್ಕಿಲ್ಲ. ಮದ್ವೆ ಗಂಡಿನ ತಂದೆ ತಾಯಿ ನನ್ನ ಹತ್ರ ಬಂದ್ರು.
ಗುಣವಂತ ಹುಡುಗಿ ನಿಮಗ್ ಗೊತ್ತಿದ್ರೆ ಹೇಳಿ ಅಂತ ನನ್ನ ಬೇಡ್ಕೊಂಡ್ರು. ನೋಡಿ, ನೀವು ಇಲ್ ಸಲ್ಲದ್ ಯೋಚನೆ ಮಾಡ್ತಾ ಕೂರ್ಬೇಡಿ. ಹುಡುಕೊಂಡ್ ಬಂದಿರೋ ಸಂಬಂಧನ ಬೇಡ ಅನ್ಬೇಡಿ. ಈ ಮದ್ವೆ ಮಾಡ್ಸಿ ನಿಮ್ ಹೊರೆನ ಇಳಿಸ್ಕೊಳ್ಳಿ. ನಮ್ ಸಕ್ಕು ನಮಗೆ ಯಾವತ್ತೂ ಹೊರೆ ಅಲ್ಲ. ನಮ್ ಬಗ್ಗೆ ನೀವು ಚಿಂತೆ ಮಾಡಬೇಡಿ.